ಇದಪ್ಪ ಫ್ರೆಂಡ್ಶಿಪ್ ಅಂದರೆ. ನಾನು ಅನ್ಕೊತಿದ್ದೆ ನೋಡೋಣ ಇವ್ರು ಒಳಗೇನೋ ಇಷ್ಟೊಂದು ಕ್ಲೋಸ್ ಆಗಿ ಈ ಥರ ಒಂದು ಬಾಂಡ್ ಕ್ರಿಯೇಟ್ ಆಗಿದೆ. ಯಾಕಂದರೆ ಇಲ್ಲಿ ಬೇರೆ ಯಾವುದೇ ಥರ ಯಾರೇ ವ್ಯಕ್ತಿಗಳು ಒಳಗೆ ಬರೋಕ್ಕಾಗಲಿ ಅವಕಾಶ ಇಲ್ಲ. ಹಾಗೆ ಅಲ್ಲಿರೋರ ಜೊತೆನೇ ಬೆರಿಬೇಕು, ಅದರಲ್ಲಿ ಅವ್ರಿಗೆ ಯಾರು ಕಂಫರ್ಟ್ ಆಗಿರುತ್ತೆ ಅವ್ರ ಜೊತೆನೇ ಬೆರಿಬೇಕು ಬಿಗ್ ಬಾಸ್ ಮನೆ ಒಳಗೆ, ಆಯಿತಾ. ನೋಡೋಣ ಹೊರಗೆ ಹೋದ್ಮೇಲೆ ಯಾವ ಥರ ಇರ್ತಾರೆ ತುಕಾಲಿ ಅವರು ಹಾಗೆ ವರ್ತೂರ್ ಸಂತೋಷ್ ಅವರು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಕಾಯ್ತಾಯಿದ್ದೆ. ಬಟ್ ಹೊರಗಡೆ ಬಂದ ಮೇಲೆ ಅವರ ಬಾಂಡಿಂಗ್ನ ನೋಡಿ ತುಂಬ ಖುಷಿ ಆಯಿತು. ಸೊ ಯಾಕಂದರೆ ವರ್ತೂರ್ ಅವ್ರು ಬಂದ್ಬಿಟ್ಟು ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದಾರೆ, ಆಯಿತಾ. ಅವರಿಗೆ ಕೋಟಿಗಟ್ಟಲೆ ಆಸ್ತಿ ಇದೆ, ಎಲ್ಲ ಇದೆ. ಸೊ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ ದುಡ್ಡು ವಿಚಾರ. ಬಟ್ ತುಕಾಲಿ ಅವರು ದುಡ್ಡಿನ ವಿಚಾರ ಅಂತ ಬಂದಾಗ ತುಂಬಾ ಅಂದರೆ ಬಡತನದಿಂದ ತುಂಬಾ ನೋವುಗಳನ್ನ ತಿಂದ್ಕೊಂಡು ಬಂದಿರೋವಂಥ ವ್ಯಕ್ತಿ. ಹಾಗೆ ಸೊ ವರ್ತೂರ್ ಅವರು ಅವ್ರಿಗೆ ಒಂದು ಚಿನ್ನದ ಡಾಲರ್ನ ಮಾಡಿಸ್ಕೊಟ್ಟಿದ್ದಾರೆ, ಸಂತು ಪಂತು ಅಂತ ಹೇಳ್ಬಿಟ್ಟು ಇಬ್ಬರು ಸೇಮ್ ಡಾಲರ್ನ ಮಾಡಿಸಿ ಹಾಕ್ಕೊಂಡಿದ್ದಾರೆ. ಸೊ ಅದೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೊರಗಡೆ ಬಂದಮೇಲೂ ವರ್ತೂರ್ ಸಂತೋಷ್ ಅವರು ಈ ಥರ ಒಂದು ಬಾಂಡಿಂಗ್ನ ಮೇಂಟೈನ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರ ಬಾಂಡಿಂಗು ತುಂಬ ಜೆನ್ಯೂನ್ ಅನ್ನಿಸ್ತಾ. ಹಾಗೆ ನಿನಗೇನೇ ಕಷ್ಟ ಬಂದರೂ ಫಸ್ಟು ಕನಸಲ್ಲೂ ಕೂಡ ನಾನೇ ಬರಬೇಕು ಕಷ್ಟ ಅಂತ ಬಂದಾಗ ಅಂತ ಹೇಳ್ಬಿಟ್ಟು ಒಂದು ಸಾಥ್ನ ಕೊಟ್ಟರು ವರ್ತೂರ್ ಸಂತೋಷ್ ಅವರು. ಬಿಟ್ಬಿಡ್ಬೋದಿತ್ತು, ಆಯಿತಾ. ನನಗೇನು ಗುರು, ನನಗೇನು ಕಮ್ಮಿ, ಫೈನಾನ್ಷಿಯಲಿ ಎಲ್ಲ ಚೆನ್ನಾಗಿದ್ದೀನಿ, ನನಗೇನು ಇವನ್ ಸ್ನೇಹ, ಇವನಿಂದ ನನಗೇನು ಉಪಯೋಗ ಅನ್ನೋ ಥರ ಒಂದು ಭಾವನೆ ಬರ್ಬೋದು, ಆಯಿತಾ. ದುಡ್ಡಿದ್ದಾಗ ಆ ಥರ ಎಲ್ಲ ಬಂದು ಭಾವನೆಗಳೆಲ್ಲ ಸಹಜ. ಸೊ ಆ ಥರನೂ ಒಂದು ಥಿಂಕ್ ಮಾಡ್ಬೋದಿತ್ತೆ, ನನಗೇನಕ್ಕೆ ಬಿಡು ಅಲ್ಲಿ ಒಳಗಿದ್ವಿ ಜೊತೆಗಿದ್ವಿ ಅಷ್ಟೇ, ಒಂದು 3 ತಿಂಗಳು ಬಾಂಡ್ ಮುಗ್ದೋಯ್ತು ಅಂತ. ಬಟ್ ಹೊರಗಡೆ ಬಂದಮೇಲೂ ಅದನ್ನು ಇಷ್ಟು ಪ್ರೀಷಿಯಸ್ ಆಗಿ ನೋಡ್ತಾ ಇದ್ದಾರಲ್ಲ, ಡಾಲರ್ ಎಲ್ಲ ಮಾಡಿಸ್ಕೊಟ್ಟೆ ಆ ಮಾತೆಲ್ಲ ಹೇಳೋದಿದೆಯಲ್ಲ, ನಿಂಗೇನೇ ಕಷ್ಟ ಬಂದರೂ ಫಸ್ಟ್ ನಾನು ಇರ್ತೀನಿ, ನನ್ನನ್ನು ನೆನೆಸ್ಕೊ ಅಂತ. ಸೊ ಆ ಥರ ಯಾರಾದರೂ ಒಬ್ಬರು ಧೈರ್ಯ ಕೊಟ್ಟರೆ ಜೀವನದಲ್ಲಿ ಇನ್ನೂ ಏನೇನೋ ಸಾಧಿಸ್ಬಿಡ್ತಾರೆ. ಅದು ಒಂದು ಛಲ, ಆಯಿತಾ, ಒಂದು ಛಲ ಬರುತ್ತೆ ಸಾಧನೆ ಮಾಡೋದಕ್ಕೂ ಕೂಡ. ಸೊ ತುಂಬ ಖುಷಿ ಆಯಿತು, ಆಯಿತಾ, ವರ್ತೂರ್ ಅವರ ಮಾತುಗಳನ್ನ ಕೇಳಿ. ಹಾಗೆ ಅವರಿಬ್ಬರನ್ನ ಒಂದೇ ಫ್ರೇಮಲ್ಲಿ ನೋಡೋಕ್ಕೆ, ಆಯಿತಾ, ಹೊರಗಡೆ ಬಂದಮೇಲೆ. ಹಾಗೆ ತುಕಾಲಿ ಸಂತೋಷ್ ಅವ್ರನ್ನ ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ದಯವಿಟ್ಟು ಅಣ್ಣ ವೀಡಿಯೋ ಮಾಡ್ತೀಯ ಮಾಡೋಣ, ಬಟ್ ಆ ಫಿಲ್ಟ್ರ್ ಆಗ್ತೀಯಲ್ಲ ಅದು ಯಾರು ಮೂತಿ ಅಂತಲೇ ಗೊತ್ತಾಯ್ತಾ ಇರಲ್ಲ, ಆಯಿತಾ. ಅದೇನು ಫಿಲ್ಟ್ರು ಚೆನ್ನಾಗಿದೆ ಅಂತ ಹಾಕ್ತಾರೋ ತುಕಾಲಿ ಅಣ್ಣ, ಅದು ಮುಖ ಹಿಂಗೆ ಅಂಡ್ಕೊಂಬಿಟ್ಟಿರುತ್ತೆ ಹಿಂಗೆ, ಆಯಿತಾ. ಈ ಥರ ಇದ್ದಿದ್ದ ಮುಖ ಹಿಂಗಾಗಿರುತ್ತೆ. ಆ ಫಿಲ್ಟ್ರು ಮಾಡಿ ಅದನ್ನು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ನೆಟ್ಟಿಗೆ ಮಾಡೋಣ, ತುಂಬ ಚೆನ್ನಾಗಿ ಕಾಣಿಸ್ತೀರ ಇಬ್ಬರೂ. ಸೊ ನಿಮ್ಮನ್ನು ನೋಡೋದೇ ಖುಷಿ. ಸೊ ಹೀಗೆ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ.